ಹಲೋ ಫ್ರೆಂಡ್ಸ್, ನಾನು ಪೂಜಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸರಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದು ಗೋಕರ್ಣಕ್ಕೆ. ನಾವು ರೀಚ್ ಆಗೋದ್ರೊಳಗೆ ಅರೌಂಡ್ 9-9:30 ಆಗಿತ್ತು. ಸೊ ನಾವು ಫ್ರೆಶ್ ಅಪ್ ಆಗಿ ಅಲ್ಲೇ ಬಸ್ ಸ್ಟ್ಯಾಂಡ್ ಅಪೋಸಿಟಲ್ಲಿರೋ ಗಣೇಶ್ ರೆಂಟಲ್ಸಲ್ಲಿ ಗಾಡಿನ ರೆಂಟ್ ಮಾಡಿದ್ವಿ. ಅಲ್ಲಿಂದ ನಾವು ಹೊರಟಿದ್ದು ಯಾಣಕ್ಕೆ. ಬೈಕ್ ರೆಂಟ್ ಮಾಡಿದ ಹತ್ರ ಅಂಕಲ್ ಐಡಿಯಾ ಕೊಟ್ಟಿದ್ದು ಆನ್ ದ ವೇ ವಿಭೂತಿ ಫಾಲ್ಸ್ ಇದೆ, ಅದು ಕೂಡ ಚೆನ್ನಾಗಿದೆ, ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ. ಸೊ ಫಸ್ಟ್ ವಿಭೂತಿ ಫಾಲ್ಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ಯಾಣ ಹೋಗೋಣ ಅಂತ ಹೊರಟ್ವಿ. ಸೊ ಅಂತೂ ಇಂತೂ ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೊರಟಾಯಿತು. ಅವ್ರ ಮನೇಲೆಲ್ಲ ಒಪ್ಪಿಸ್ಕೊಂಡು ಬರೋದ್ರೊಳಗಡೆ ಗೋವಾ ಹೋಗಿ ಗೋಕರ್ಣ ಆಯಿತು. ಅದರಲ್ಲಿ ಒಬ್ಬರು ಮಿಸ್ ಆದರು. ಅಲ್ಲಿನ ಪಾರ್ಕಿಂಗ್ ಚಾರ್ಜಸ್ ಬಂದು 2 ವೀಲರ್ಸ್ಗೆ 10 ರೂಪೀಸ್ ಇರುತ್ತೆ. ಹಾಗೆ ಪರ್ ಪರ್ಸನ್ ಎಂಟ್ರಿ ಟಿಕೆಟ್ ಕೂಡ 10 ರೂಪೀಸ್ ಇದೆ. I set to thinking I could make something of me, playing every game except the lighter. ಪಾರ್ಕಿಂಗ್ ಏರಿಯಾಯಿಂದ ಫಾಲ್ಸ್ಗೆ ಸುಮಾರು 1.5 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗತ್ತೆ. ವೀಕೆಂಡ್ ಆಗಿದ್ದರಿಂದ ಜನ ಕೂಡ ಇದ್ದರು. ಅಲ್ಲಿ 1-1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಟರ್ನ್ ಹೊರಟ್ವಿ. ಕೆಳಗೆ ಬಂದಮೇಲೆ ಈ ಹುಡುಗ ಹಣ್ಣು ಮಾರ್ತಾ ಇದ್ದ. ಈ ಹಣ್ಣು ಹೆಸರು ಬಂದು ಜಾಮ್ಲೆ ಹಣ್ಣಂತೆ. ನಾನಂತೂ ಈ ಹಣ್ಣ ನೋಡ್ತಾ ಇರೋದು ತಿಂತಾ ಇರೋದು ಇದೇ ಮೊದಲನೇ ಸಾರಿ. ಅಲ್ಲಿಂದ ನಾವು ಮುಂದೆ ಹೊರಟಿದ್ದು ಯಾಣಕ್ಕೆ. ಇಲ್ಲಿ ಕೂಡ ಎಂಟ್ರಿ ಫೀಸ್ ಹಾಗೂ ಪಾರ್ಕಿಂಗ್ ಚಾರ್ಜಸ್ ಸೇಮ್ ಇತ್ತು, 10 ರೂಪೀಸ್. ನಮ್ಮದು 2 ವೆಹಿಕಲ್ಸ್ ಪ್ಲಸ್ 4 ಮೆಂಬರ್ಸ್ ಅಂತ 60 ರೂಪೀಸ್ ಆಗಿತ್ತು. ಪಾರ್ಕಿಂಗಿಂದ ಹೋಗಲಿಕ್ಕೆ ತುಂಬ ವೇಸ್ ಇದೆಯಂತೆ, ಬಟ್ ನಾವು ಹೋಗಿದ್ದು ಡೈರೆಕ್ಟಾಗಿ ಟೆಂಪಲಿಗೆ ರೀಚ್ ಆಗೋ ವೇಯಲ್ಲಿ. ಈ ವೇಯಲ್ಲಿ ಸುಮಾರು 1/2 or 1 ಕಿಲೋಮೀಟರ್ ಟ್ರಕ್ ಮಾಡಬೇಕಾಗತ್ತೆ. ಯಾಣದಲ್ಲಿರೋದು 2 ಶಿಖರಗಳು, ಒಂದು ಭಸ್ಮಾಸುರ ಶಿಖರ, ಇನ್ನೊಂದು ಮೋಹಿನಿ ಶಿಖರ. ಭಸ್ಮಾಸುರ ಶಿಖರ ಒಂದು 120 ಮೀಟರ್ಸ್ ಇದೆ, ಅಂದರೆ 393 ಫೀಟ್ಸ್. ದೆನ್ ಮೋಹಿನಿ ಶಿಖರ ಬಂದು 90 ಮೀಟರ್ಸ್, ಹಂಗಂದರೆ 295 ಫೀಟ್ಸ್ ಇರೋದು. ಈ ಶಿಖರಗಳು ಇಲ್ಲಿ ಉದ್ಭವ ಆಗೋದಕ್ಕೆ ಒಂದು ಕಥೆನೇ ಇದೆ. ನಾನು ಕೇಳಿರೋ ಕತೆ ಏನಪ್ಪ ಅಂದರೆ, ಭಸ್ಮಾಸುರ ಸುಮಾರು ವರ್ಷಗಳಿಂದ ತಪಸ್ ಮಾಡ್ತಾ ಇದ್ರಂತೆ ವರ ಬೇಕು ಅಂತ. ಸೊ ಫೈನಲಿ ಶಿವನ ಹತ್ರ ವರ ಸಿಕ್ಕಾಯಿತು. ಆ ವರ ಏನಪ್ಪ ಅಂದರೆ, ಭಸ್ಮಾಸುರ ಯಾರ ತಲೆ ಮೇಲೆ ಕೈ ಇಟ್ಟರು ಅವರಲ್ಲೇ ಸುಟ್ಟು ಬೂದಿ ಆಗೋದು. ಶಿವ ಏನೋ ವರ ಕೊಟ್ಟಾಯಿತು, ಆದರೆ ಭಸ್ಮಾಸುರಂಗೆ ಶಿವ ವರ ಕೊಟ್ರಾ ಇಲ್ವಾ ಅನ್ನೋದೇ ಡೌಟು. ಸೊ ಭಸ್ಮಾಸುರ ಏನು ಮಾಡಿದ್ರಪ್ಪ ಅಂದರೆ, ಆ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಶಿವನ ತಲೆ ಮೇಲೆ ಕೈ ಇಡೋಕೆ ಹೋದ್ರಂತೆ. ಆಗ ಶಿವ ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಈ ಸಿಚುಯೇಷನ್ ಎಲ್ಲ ನೋಡೋಕ್ಕಾಗದೆ ಭಗವಾನ್ ವಿಷ್ಣು ಮೋಹಿನಿ ಅವತಾರನ ತಾಳ್ತಾರಂತೆ. ಮೋಹಿನಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವ್ರ ತಲೆ ಮೇಲೆ ಅವರೇ ಕೈ ಇಟ್ಕೊಂಡ್ರಂತೆ. ಹಾಗೆ ಭಸ್ಮಾಸುರ ಕೂಡ ಅವ್ರ ತಲೆ ಮೇಲೆ ಅವರೇ ಕೈ ಇಟ್ಕೊಂಡ್ರಂತೆ. ಹಾಗೆ ಸುಟ್ಟು ಬೂದಿಯಾಗಿ ಇಬ್ಬರು ಇಲ್ಲೇ ಶಿಖರಗಳಾಗಿದ್ದಾರೆ ಅನ್ನೋದೇ ಕತೆ. ಇದು ನಂಗೆ ಗೊತ್ತಿರೋ ಕತೆ. ಸುಮಾರು ಜನ ಸುಮಾರು ಕತೆ ಹೇಳ್ತಾರೆ. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಸನ್ಸೆಟ್ ಪಾಯಿಂಟ್ ನೋಡೋಣ ಅಂತ ಗೋಕರ್ಣ ಮೇನ್ ಬೀಚಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಆ್ಯಕ್ಚುಲಿ ಪ್ರಸಾದಕ್ಕೆ ಅಂತ ಹೊರಟ್ವಿ. ಅಲ್ಲಿ ಕ್ಯೂ ಜಾಸ್ತಿ ಇತ್ತು ಅಂತ ಯಾವುದಾದ್ರೂ ಹೋಟೆಲ್ ಹೋಗುವ ಅಂತ ಹೋಟೆಲ್ ಹುಡ್ಕೋ ಇದರಲ್ಲಿ ಪೊಲೀಸ್ ಕೈಲಿ ಸಿಗಾಕೊಂಡು ಅವರಿಗೆ 2000 ಫೈನ್ ಕಟ್ಟೋ ಜಾಗದಲ್ಲಿ 500 ಫೈನ್ ಕಟ್ಟಿದ್ವಿ. ಆ್ಯಕ್ಚುಲಿ ಇದನ್ನು ನಾವು ಮಾರ್ನಿಂಗ್ ರೆಂಟಲ್ಸ್ ಅವರು 2 ಹೆಲ್ಮೆಟ್ಸ್ನ ಕೊಟ್ಟಾಗೆ ಯೋಚನೆ ಮಾಡಬೇಕಿತ್ತು, ಯಾಕೆ ಕೊಟ್ಟಿದ್ದಾರೆ ಅಂತ. ನಮ್ಮ ಬೇಜವಾಬ್ದಾರಿ ತಂದೆಯಿಂದ ನಾವು ಫೈನ್ ಅಂತೂ ಕಟ್ಟಾಯಿತು. ನೆಕ್ಸ್ಟ್ ರೂಮಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ
ಬೀಚ್ ಕಡೆ ಹೊರಟ್ವಿ. ಬೀಚ್ ಪಕ್ಕದಲ್ಲಿ ರೂಮ್ ಮಾಡಿ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಹೇಗೆ ಅಂತ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಒಂದು ರೆಸ್ಟ್ ಮಾಡಿಕೊಂಡು ಇವತ್ತಿನ ದಿನಾನ ಮುಗಿಸಿದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.